ಧಾರವಾಡದಲ್ಲಿ ನಡೆದಂಥ ವಿದ್ಯಾರ್ಥಿನಿಯ ಬರ್ಬರ ಹತ್ಯೆಗೆ ಸಂಬಂಧಪಟ್ಟಂತೆ ಮುನವಳ್ಳಿ ಆರೋಪಿಯ ಊರು ಸ್ವಗ್ರಾಮ ಏನು ಇದೆ ಅಲ್ಲಿ ಈಗ ಪ್ರತಿಭಟನೆ ನಡೀತಾ ಇರುವಂಥದ್ದು. ಆ ಸ್ಥಳಕ್ಕೆ ಈಗ ಕಾಂಗ್ರೆಸ್ಸಿನ ಶಾಸಕರಾಗಿರುವಂಥ ಸವದತ್ತಿಯ ಏನು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ವಿಶ್ವಾಸ್ ವೈದ್ಯ ಅವರು ಭೇಟಿ ನೀಡಿದ್ದಾರೆ. ನಾನು ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ಘಟನೆ ನಡೆದಿದೆ, ಭಾಳಷ್ಟು ಬರ್ಬರವಾಗಿ ಹತ್ಯೆಯನ್ನು ಮಾಡಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ಏನು ಪ್ರತಿಕ್ರಿಯೆ ತಮ್ಮ? ನಿನ್ನೆ ಹುಬ್ಬಳ್ಳಿಯಲ್ಲಿ ನಡೆದಂಥ ಘಟನೆ ವೈಯಕ್ತಿಕವಾಗಿ ನನಗೂ ಕೂಡ ಭಾಳಷ್ಟು ಮನಸ್ಸಿಗೆ ನೋವನ್ನು ಉಂಟು ಮಾಡಿದೆ. ಈ ಕೃತ್ಯ ನಡಿಬಾರ್ದಿತ್ತು. ಆತ ಸ್ಯಾಡಿಸ್ಟನ್ನು ಮಾಡಿ ಆ ಒಂದು ಮಹಿಳೆಗೆ ಬರ್ಬರವಾಗಿ ಹತ್ಯೆಯನ್ನು ಏನು ಮಾಡಿದ್ದಾನೆ, ಅವನಿಗೆ ಯಾವ ಶಿಕ್ಷೆ ಕೊಟ್ಟರೂ ಕಡಿಮೆ ಅಂತ ನಾನು ಭಾವಿಸ್ತೀನಿ. ನಾನು ಒಬ್ಬ ಶಾಸಕನಾಗಿ, ಒಬ್ಬ ಹೆಣ್ಣು ಮಗಳ ತಂದೆಯಾಗಿ ಇದನ್ನು ತೀವ್ರವಾಗಿ ಖಂಡಿಸ್ತೇನೆ. ಸರ್ಕಾರಕ್ಕೂ ಕೂಡ ನಾನು ಒತ್ತಾಯವನ್ನು ಮಾಡ್ತೇನೆ, ಮನವಿಯನ್ನು ಮಾಡ್ತೇನೆ. ಇದನ್ನು ಕೂಡಲೇ ಆತನನ್ನು ಗಂಭೀರವಾಗಿ ಪರಿಗಣಿಸಿ ಅವನ ಒಂದು ಶಿಕ್ಷೆಗೆ ಗುರಿಪಡಿಸ್ಬೇಕಂತ ನಾನು ಮನವಿಯನ್ನು ಮಾಡ್ತೇನೆ. ಸರ್, ಈಗ ನಿಮ್ಮ ಕ್ಷೇತ್ರದಲ್ಲಿ ಮುನವಳ್ಳಿಯಲ್ಲಿ ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಬಂಧನ ಆಚರಿಸ್ತಾ ಇದ್ದಾರೆ, ತಾವು ಅದರಲ್ಲಿ ಪಾಲ್ಗೊಂಡಿದ್ದೀರಿ. ಈಗ ಏನಂತ ಮನವಿ ಮಾಡ್ಕೊಂಡಿದ್ದೀರಿ ಎಲ್ಲ ವರ್ತಕರಿಗೆ? ಇಲ್ಲಿ ಮುನವಳ್ಳಿಯಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ನಮ್ಮ ಕಾರ್ಯಕರ್ತರು ಎಲ್ಲರೂ ಸೇರಿ ನಾವು ಮಾಡಿದರು. ಅದರಲ್ಲಿ ನಾನು ಕೂಡ ಪಾಲ್ಗೊಂಡು ನನ್ನ ಸಂತಾಪವನ್ನು ವ್ಯಕ್ತಪಡಿಸಿದೆ. ಆ ಮಹಿಳೆಯ ವಿದ್ಯಾರ್ಥಿನಿಯ ತಂದೆ ತಾಯಿಗೆ ಆ ದುಃಖ ಭರಿಸುವಂಥ ಶಕ್ತಿ ಆ ಭಗವಂತ ಕರುಣಿಸಲಿ ಅಂತ ಕೂಡ ಪ್ರಾರ್ಥನೆ ಮಾಡಿದೆ. ಪ್ರತಿಭಟನೆಯನ್ನು ಶಾಂತಿಯುತವಾಗಿ ಮಾಡಬೇಕು ಅಂತೇಳಿ ನಾನು ನಿಮ್ಮ ಜೊತೆ ಇದ್ದೀನಿ, ಆ ರೀತಿ ಏನಾದರೂ ಅಭಯ ಕೊಟ್ಟಿದ್ದೀರಾ? ಶಾಂತಿಯುತವಾಗಿ ಮಾಡೋಂಥ ಪ್ರತಿಭಟನೆ ಕೊಟ್ಟಿದ್ದೀನಿ. ಅದರಲ್ಲಿ ವಿಶೇಷವಾಗಿ ನಮ್ಮ ಮುನವಳ್ಳಿಯಲ್ಲಿ ಭಾಳಷ್ಟು ಜನರಿಗೆ ಮನಸ್ಸಿಗೆ ನೋವನ್ನು ಉಂಟು ಆಗಿದೆ. ಅವರಿಗೂ ಕೂಡ ನಾನು ಅವರಿಗೆ ಸಂತಾಪವನ್ನು ವ್ಯಕ್ತಪಡಿಸಿದ್ದೀನಿ. ಓಕೆ, ಇದಿಷ್ಟು ಏನಂತಂದರೆ ಶಾಸಕರ ಮಾತು. ಕ್ಯಾಮ್ರಾಮನ್ ರೋಹಿತ್ ಜೊತೆ ಶ್ರೀಕಾಂತ್ ಗಡಿ, ನ್ಯೂಸ್ ಫಸ್ಟ್ ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.